ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಟುಡೇಸ್ ವ್ಲಾಗ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಕೆಲವೊಂದು ಬಾರಿ ಏನು ಗೊತ್ತಿಲ್ಲದೆ ಕೆಲವೊಂದು ಕೆಲಸಗಳು ನಡ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ನಮ್ಮ ಸುಪ್ತಾವಸ್ಥೆಯಲ್ಲೂ ಅಥವಾ ನಮ್ಮ ಈ ಸಬ್ಕಾನ್ಷಿಯಸ್ ಮೈಂಡಲ್ಲೂ ನಾವು ಇಂಟೆನ್ಷನ್ಸ್ನ ಹೇಗೆ ಸೆಟ್ ಮಾಡ್ಬೋದು, ಒಂದು ಕೆಲಸ ಆಗಬೇಕು ಅಂದರೆ ಸಂಕಲ್ಪ ಹೇಗೆ ಮುಖ್ಯನೋ ಅದನ್ನೇ ಇಂಟೆನ್ಷನ್ ಸೆಟ್ ಮಾಡೋದು ಅಂತ ಹೇಳ್ತಾರೆ. ಪ್ರತಿಯೊಂದು ಪೂಜೆಯಲ್ಲೂ ನಾವು ಒಂದು ಸಂಕಲ್ಪವನ್ನು ಮಾಡ್ಕೋತೀವಿ, ಈ ರೀತಿ ನಿರ್ವಿಘ್ನವಾಗಿ ನಡೀಲಪ್ಪ ಅಂತ. ಹಾಗೆ ಬರೀ ಪೂಜೆ ದಿವಸ ಮಾತ್ರ ಸಂಕಲ್ಪ ಮಾಡಿದ್ರೆ ಸಾಕಾಗುತ್ತಾ? ಪ್ರತಿ ದಿವಸನೂ ಪ್ರತಿ ನಿಮಿಷನೂ ಹೇಗೆ ನಾವು ಇಂಟೆನ್ಷನ್ನ ಸೆಟ್ ಮಾಡ್ಕೋಬೋದು ಅನ್ನೋದು ಇವತ್ತು ನೋಡ್ತಾ ಹೋಗೋಣ. ಆ್ಯಂಡ್ ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳೋದು ಯಾಕೆ ತುಂಬ ಇಂಪಾರ್ಟೆಂಟು ಅಂದರೆ, ನಮ್ಮ ಮನಸ್ಸು ನಿರ್ದಿಷ್ಟವಾಗಿ ನಿಯಮಿತವಾಗಿ ಒಂದು ರೀತಿ ಹೋಗ್ತಾ ಇರಲ್ಲ, ಎಲ್ಲೋ ಒಂದು ಎಪಿಸೋಡಲ್ಲಿ ಹೋಗ್ತಾ ಇರುತ್ತೆ. ಅದನ್ನು ಎಳೆದುಕೊಂಡು ಬಂದು ಕೂರಿಸ್ಕೊಳ್ಳೋದಕ್ಕೆ ಈ ಸಂಕಲ್ಪ ಅನ್ನೋದು ಮಾಡ್ತಾ ಹೋಗ್ತಾರೆ. ಪೂಜೆ ಈ ನಿಮಿಷದಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ, ಇವಾಗ ಮಾಡುವಂತಹ ಪ್ರತಿಯೊಂದು ಕೆಲಸನೂ ನಿರ್ವಿಘ್ನವಾಗಲಿ ಆ್ಯಂಡ್ ಮಾಡುವಂತಹ ಯಾವ ಕೆಲಸಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಕರೆಕ್ಟಾ? ಹಾಗೆ ನಾವು ಪ್ರತಿಯೊಂದು ದಿವಸನೂ ನಮ್ಮ ಕೆಲಸಗಳು ಹೇಗಾಗಬೇಕು ಅನ್ನೋದನ್ನು ಇಂಟೆನ್ಷನ್ ಸೆಟ್ ಮಾಡ್ಕೋಬೋದು. ಅದು ಹೇಗೆ ಅಂದರೆ, ಏನೂ ಅಲ್ಲ, 1 ಗ್ಲಾಸ್ ಆಫ್ ವಾಟರ್ನ ತೆಗೆದುಕೊಂಡು ಅದಕ್ಕೆ ನೀವು ನಿಮ್ಮ ಇಂಟೆನ್ಷನ್ನ ಹೇಳ್ತಾ ಹೋಗುವಂಥದ್ದು. ಈಗ ನಾನು ಈ ಕುಡಿಯುವಂತಹ ನೀರು, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿಸ್ ವಾಟರ್ ಅಂದರೆ, ನೀರು, ಈ ನಮ್ಮ ದೇಹ ಅನ್ನೋದು 70% ಆಫ್ ವಾಟರಿಂದ ಮೇಡಪ್ ಆಗಿರತ್ತಲ್ವ. ಈ 70% ನೀರೇ ತುಂಬಿರೋದ್ರಿಂದ ನಾವು ಏನೇ ಅಂದ್ಕೊಂಡ್ರೂ ಅದು ರಕ್ತದಲ್ಲಿ ಒಂದು ರೀತಿಯಾಗಿ ಹೋಗ್ತಾ ಇರುತ್ತೆ. ಆ ವೈಬ್ರೇಷನ್, ಆ ಎನರ್ಜಿ ಅನ್ನೋದು ಹೋಗ್ತಾ ಇರುತ್ತೆ. ಹಾಗಾಗಿ ಇಟ್ ಈಸ್ ವೆರಿ ಈಸಿ. 1 ಗ್ಲಾಸ್ನ ನೀರು ತೆಗೆದುಕೊಂಡು ಯು ಜಸ್ಟ್ ಕವರ್ ದ ವಾಟರ್ ಆ್ಯಂಡ್ ಸೇ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ಪ್ರತಿಯೊಂದು ವಿಷಯಕ್ಕೂ ಯು ಆರ್ ಸೋ ಥ್ಯಾಂಕ್ಫುಲ್. ಅದಾದ ನಂತರ ಯು ಸೆಟ್ ಅನ್ ಇಂಟೆನ್ಷನ್. ಹೌದು, ನಾನಿವತ್ತು ಈ ಕೆಲಸ ಮಾಡಬೇಕು ಅಂತ ಇದ್ದೀನಿ, ಈ ಕೆಲಸ ನಿರ್ವಿಘ್ನವಾಗಿ ಆಗುತ್ತೆ ಅಂತ ಅಂದ್ಕೊಂಡು ಯು ಸ್ಟಾರ್ಟೆಡ್ ಡ್ರಿಂಕಿಂಗ್ ದ ವಾಟರ್. ಆವಾಗ ಏನಾಗುತ್ತೆ, ಯು ಜಸ್ಟ್ ಸಿ ದ ಮಿರಾಕಲ್. ಯಾಕೆ ಅಂದರೆ, ನಿಮ್ಮ ಮನಸ್ಸು ನಿಮಗೆ ಗೊತ್ತಿಲ್ಲದಾಗೆ ಆ ಕೆಲಸದ ಕಡೆ ನಿಮ್ಮ ಫೋಕಸ್ನ ಶಿಫ್ಟ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಯು ವಿಲ್ ಬಿ ಅಮೇಸ್ ಟು ಸಿ ದ ರಿಸಲ್ಟ್. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಬ್ರೈನ್ ಬೇರೆ ಯಾವ ಡಿಸ್ಟ್ರಾಕ್ಷನ್ನು ಕಡೆ ಹೋಗದೆ ನಿರ್ದಿಷ್ಟವಾಗಿ ಆ ಕೆಲಸದ ಕಡೆನೇ ಹೋಗ್ತಾ ಇರುತ್ತೆ. ಈಗ ಎಕ್ಸಾಮ್ಸ್ ಪೇಪರಲ್ಲೂ ಕ್ವೆಶನ್ ನೋಡಿದ ತಕ್ಷಣ ಆನ್ಸರ್ ಬಂದು ಹೇಗೆ ಬರೀತಾ ಹೋಗ್ತೀವಿ? ಎಷ್ಟೋ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಪಕ್ಕದವನು ಬರೀತಾ ಇರ್ತಾನೆ, ಬೆಂಚಲ್ಲಿ ಆಡಿಸ್ತಾ ಇರ್ತೀವಿ, ಏನೋ ಒಂದು ನಡೀತಾ ಇರುತ್ತೆ. ಹಾಗೆ ನಿಮಗೆ ಗೊತ್ತಾಗಿದ ತಕ್ಷಣ ಬರೀತಾ ಹೋಗಲ್ವಾ? ಈ ಸಂತೆಯಲ್ಲಿ ಮಾರ್ಕೆಟ್ಗೆ ಹೋದಾಗಲೂ ಯಾವ ವಸ್ತುವನ್ನು ತೆಗೆದುಕೋಬೇಕು ಅಂತ ಯೋಚನೆ ಮಾಡದೆ ಸುಮ್ಮನೆ ಅದೇ ಕಡೆಗೆ ಹೋಗಿ ಎಲ್ಲಿರುತ್ತೋ ಪರ್ಟಿಕ್ಯುಲರ್ ವಸ್ತುನ ಅಥವಾ ಯಾವುದೋ ವಿಷಯವನ್ನು ತೆಗೆದುಕೊಳ್ಳಲ್ವಾ? ಹಾಗೆ ಪ್ರತಿಯೊಂದು ಜೀವನದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳೇ ಇರುತ್ತೆ. ಬಟ್ ನಾವೇ ಅದನ್ನು ಗಮನಿಸಿರಲ್ಲ. ಅದನ್ನು ಬಿಟ್ಟು ಏನೋ ಆಕಾಶನೇ ಬಿದ್ದಿದೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇರ್ತೀವಿ. ಸೆಟ್ಟಿಂಗ್ ಅನ್ ಇಂಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡಿ ಅಥವಾ ಯಾವಾಗ ನೀರು ಕುಡಿತೀರೋ ಆ ನೀರಿಗೆ ಸುಮ್ಮನೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ಹೋಗಿ, ಥ್ಯಾಂಕ್ ಯು ಹೇಳ್ತಾ ಹೋಗಿ. ನಿಮ್ಮ ಮನಸ್ಸೇ ನಿರ್ಮಲವಾಗಿ ಬರ್ತಾ ಹೋಗುತ್ತೆ. ನಿರ್ಮಲವಾಗಿ ಇದ್ದಾಗ ಒಳ್ಳೆ ಆಲೋಚನೆಗಳು ಬರ್ತಾ ಹೋಗುತ್ತೆ, ಪಾಸಿಟಿವಿಟಿ ಅನ್ನೋದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯು ಕ್ರಿಯೇಟ್ ದ ವಂಡರ್ಫುಲ್ ವೈಬ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ದಿಸ್. ಯಾಕೆ ಅಂದರೆ, ಎಷ್ಟೋ ಒಂದು ಎಪಿಸೋಡ್ಸ್ಗಳಲ್ಲಿ ನಮ್ಮನ್ನು ನಾವೇ ಮರ್ತೋಗ್ಬಿಟ್ಟಿರ್ತೀವಿ. ಏನು ಹಿಂಗಾಗಿ ಹೋಗ್ತಾ ಇದೆ, ಯಾಕೆ, ಏನು ಅನ್ನೋ ಒಂದಿಷ್ಟು ಗೊಂದಲಗಳೇ ಇರುತ್ತೆ. ಇಲ್ಲ ಅಂದರೆ ರಿಪಿಟೇಟಿವ್ ಲೂಪ್ಸಲ್ಲಿ ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ. ಏನು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ, ಯಾವ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಅನ್ನೋದು ಗೊತ್ತಲ್ಲ. ಸುಮ್ಮನೆ ಏನೋ ಒಂದಿಷ್ಟು ಆಲೋಚನೆಗಳೆಲ್ಲ ಹೋಗ್ತಾ ಇರ್ತವೆ. ಕೆಲಸ ಮಾಡ್ತಾ ಇರೋ ಕಡೆ ಗಮನ ಇರಲ್ಲ, ಫೋಕಸ್ ಇರಲ್ಲ. ಯಾಕೆ ಅಂತ ಅಂದರೆ ಅಷ್ಟೇ, ರಿಪಿಟೇಟಿವ್ ಥಾಟ್ಸ್. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಮನುಷ್ಯ 90% ಆಫ್ ದ ಟೈಮ್ ಯೋಚನೆ ಮಾಡ್ಕೊಡ್ತಾನೆ ಇರ್ತಾನಂತೆ. ಯಾಕೆ ಅಂದರೆ, ಬೇರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಏನು ಮಾಡಬೇಕು ಅನ್ನೋ ಗುರಿಯನ್ನು ಗುರುತಿಸ್ಕೊಂಡ್ರೆ ಈಸಿಯಾಗಿ ಹೋಗ್ತಾ ಇರುತ್ತೆ ಕೆಲಸ ಅನ್ನೋದು. ಇಂಟೆನ್ಷನ್ ಸೆಟ್ ಮಾಡೋದೇ ಆಗಿರ್ಬೋದು. ಅದಕ್ಕೆ ನಮಗೆ ಪ್ರತಿಯೊಂದು ಕಾರ್ಯ ಮಾಡುವಾಗಲೂ ಸಂಕಲ್ಪ ಮಾಡೋದಕ್ಕೆ ಹೇಳೋದು. ನಿರ್ವಿಘ್ನವಾಗಿ ಈ ಕೆಲಸ ನಡೀಲಿ, ನಿರ್ವಿಘ್ನವಾಗಿ ಈ ವ್ರತ ಅಥವಾ ಏನೇ ಮಾಡುವಂಥದ್ದಾಗಲಿ ಈಸಿಯಾಗಿ ಹೋಗ್ತಾ ಹೋಗಲಿ ಅಂತ. ಪ್ರತಿಯೊಂದು ದಿವಸನೂ ಆ ಇಂಟೆನ್ಷನ್ ಸೆಟ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ಈಸಿಯಾಗಿ ಹೋಗುತ್ತೆ ಅಲ್ವಾ? ಮೈಂಡನ್ನು
ಚಾನಲೈಸ್ ಮಾಡೋದನ್ನ ಕಲ್ತ್ಕೋಬೇಕು ಆ್ಯಂಡ್ ನಮ್ಮ ಆಲೋಚನೆಗಳನ್ನು ಚಾನಲೈಸ್ ಮಾಡೋದನ್ನ ಕಲ್ತ್ಕೋಬೇಕು. ಎಲ್ಲೋ ಹೋಗ್ತಾ ಇದ್ದಾರೋ ಮನಸ್ಸನ್ನು ತೆಗೆದುಕೊಂಡ್ಬಂದು ಕೂರಿಸೋದು ಎಷ್ಟು ಕಷ್ಟನೋ, ಆ ಕೂತಿದಂತಹ ಮನಸ್ಸನ್ನು ಸರಿಯಾದ ದಾರಿಯಲ್ಲಿ ನಡೆಸೋದು ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಎದ್ದೋಗೋದು ತುಂಬ ಸುಲಭ ಆಗುತ್ತೆ. ಸೊ ಐ ಹೋಪ್ ಎಲ್ಲರೂ ಈ ರೀತಿ ಇಂಟೆನ್ಷನ್ನ ಸೆಟ್ ಮಾಡ್ಕೋತೀರಾ. ಯಾವುದೇ ಗೋಲ್ ಆಗಿರ್ಬೋದು ಈಸಿಯಾಗಿ ರೀಚ್ ಮಾಡೋ ರೀತಿ ಪ್ರತಿಯೊಂದು ದಿವಸನೂ 1% ಚೇಂಜ್ ಅದನ್ನು ತೆಗೆದುಕೊಂಡ್ರು ಅಥವಾ ಒಂದೊಂದು ಮೆಟ್ಲನ್ನು ಏರ್ತಾ ಹೋದ್ರೂ ಆಗೋದೇ ಇಲ್ಲ ಅನ್ನೋದಕ್ಕಿಂತ ಅಟ್ಲೀಸ್ಟ್ 10 ದಿನದಲ್ಲಾದರೂ ಮೆಟ್ಲುಗಳನ್ನು ಹತ್ಬೋದಲ್ವಾ. ಸೊ ಏನೂ ಮಾಡೋದೇ ಇಲ್ಲ, ಆಗೋದೇ ಇಲ್ಲ ಅಂತ ಒಂದು ಕಡೆ ಕೂರೋದಕ್ಕಿಂತ ಏನೋ ಒಂದು ಮಾಡ್ತೀನಿ, ಅದರಿಂದ ಒಳ್ಳೆಯದೇ ಆಗುತ್ತೆ ಅನ್ನೋದು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಒಂದು ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಗೋಲ್ನ ರೆಕ್ಟಿಫೈ ಮಾಡಿಕೊಂಡು ಅದ್ರ ಮೂಲಕ ಆ ರೀತಿ ನಮ್ಮ ಪಯಣವನ್ನು ಮುಂದುವರಿಸ್ಕೊಳ್ತಾ ಹೋದರೆ ಈಸಿಯಾಗಿ ಗೋಲ್ನ ರೀಚ್ ಆಗ್ಬೋದು. ಸೊ ನೀವೇನು ಹೇಳ್ತೀರಾ? ಸೊ ಎಲ್ಲರೂ ಹೋಪ್ಸು ಇಂಟೆನ್ಷನ್ನ ಸೆಟ್ ಮಾಡಿಕೊಂಡು ಈಸಿಯಾಗಿ ಗೋಲ್ನ ರೀಚ್ ಮಾಡ್ಕೋತೀರಾ ಆ್ಯಂಡ್ ಕೃಷ್ಣನಿಗೆ ನೀವೆಲ್ಲ ಕರ್ಮಗಳನ್ನು ಅರ್ಪಿಸ್ತೀರಾ. ನಾನು ನನ್ನ ಕರ್ಮವನ್ನು ಅರ್ಪಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್. ಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು.